ಆದ್ರೆ ಇದು ಹೋಗಿ ಅದನ್ನು ಸೇರಿದ್ರೆ ನನ್ನ ಬುದ್ಧಿವಂತಿಕೆ ಎಂತದ್ದು ಗೊತ್ತುಂಟು. ನಾನು ನಿಮ್ಮನ್ನು ಸೇರಿದ್ರೆ ನಾನು ದೊಡ್ಡವಾಗ್ತೇನೆ. ನನ್ನನ್ನು ಬಚ್ಚಲು ಮನೆ ಮಾಡುವ ಆಲೋಚನೆ, ನಿಮ್ಮನ್ನು ಗಂಗಾ ನದಿ ಮಾಡುದು ನೀನು ಗಂಗೆ ಆಗುವ ಆಲೋಚನೆ ಅಂತ. ನೀವು ಗಂಗೆ, ನಿಮ್ಮನ್ನು ಸೇರಿದ ಹೊತ್ತಿಗೆ ನಾನು ಕೂಡ ಪವಿತ್ರವಾಗುವುದಿಲ್ಲ, ಶುದ್ಧ ಆಗುವುದಿಲ್ವೋ? ಹಾಗಾಗಿ ಆ ಸಾಮರ್ಥ್ಯ ನಿಮಗುಂಟು. ಹರಿಯು ಪಂಕಜದಿಂದ ಪೂಜೆಯನ್ನು ಗುಂಬಂತೆ ಕರುಣಿಪುದು ಎನಗೆ. ಈ ಹೂವನ್ನೆಲ್ಲ ಬೇರೆಯವರೆಲ್ಲ ತಂದು ಕೊಯ್ದು ಕೊಡುವುದಿಲ್ಲ ಪೂಜೆಗೆ. ಅದಕ್ಕೆ ಸ್ವಲ್ಪ ಒಳಗಿನಿಂದ ಹೀಗೆ ನೀರೆಲ್ಲ ಹಾಕುವಾಗ ಅದು ಶುದ್ಧ ಆಯ್ತು ಅಂತ ಹೇಳುದಿಲ್ವ? ಹೌದು. ಹಾಗೆ ನನಗೆ ಏನಾದ್ರು ಸ್ವಲ್ಪ ನೀರು ಹಾಕಿ ಶುದ್ಧ ಮಾಡಿ ನನ್ನನ್ನು. ಈಗ ಎಲ್ಲಾ ಪ್ರಾಣಿಗಳು ವಿಸರ್ಜನೆ ಮಾಡಿದ್ದು ಸೆಗಣಿಯ. ಎಲ್ಲ ಹಸು ಮಾಡಿದ್ದಕ್ಕೆ ಮಾತ್ರ ಸೆಗಣಿ ಅಂತ ಹೇಳಿ ಒಂದು. ನಾವು ಹಸು ಇದ್ದು ಮಾತ್ರ ಅಲ್ಲ ಹಾಲು ಕರೆಯುವುದು, ಎಮ್ಮೆಯದ್ದು ಹಾಲು ಕರೀತಾರೆ. ಹೌದು. ಹಾಗೆಂತ ಎಮ್ಮೆ ಸಗಣಿ ಹಾಕಿದ್ರೆ ಅದು ಶುದ್ಧಕ್ಕಾಗ್ತದ? ಯಾಕಾಗುದಿಲ್ಲ? ಅದಾಗುದಿಲ್ಲ. ಅದು ನಮ್ಮ ಅಮ್ಮ ಒಪ್ಪುವುದಿಲ್ಲ. ನಮ್ಮಲ್ಲಿ ಅದು ಸೆಗಣಿ ಗುಡಿಸುವುದು ಹಸುವಿನಂತೆ. ಗುರುದೇವ, ನಿನಗೆ ವಿಷಯ ಕುತೂಹಲ ಇದೆ. ಅದಾಗುವುದಿಲ್ಲ. ಆದ್ರೆ ಇದು ಹೋಗಿ ಅದನ್ನು ಸೇರಿದ್ರೆ ನನ್ನ ಬುದ್ಧಿವಂತಿಕೆ ಎಂತದ್ದು ಗೊತ್ತುಂಟು. ನಾನು ನಿಮ್ಮನ್ನು ಸೇರಿದ್ರೆ ನಾನು ದೊಡ್ಡವಾಗ್ತೇನೆ. ನನ್ನನ್ನು ಬಚ್ಚಲು ಮನೆ ಮಾಡುವ ಆಲೋಚನೆ, ನಿಮ್ಮನ್ನು ಗಂಗಾ ನದಿ ಮಾಡುದು ನೀನು ಗಂಗೆ ಆಗುವ ಆಲೋಚನೆ ಅಂತ. ನೀವು ಗಂಗೆ, ನಿಮ್ಮನ್ನು ಸೇರಿದ ಹೊತ್ತಿಗೆ ನಾನು ಕೂಡ ಪವಿತ್ರವಾಗುವುದಿಲ್ಲ, ಶುದ್ಧ ಆಗುವುದಿಲ್ವೋ? ಹಾಗಾಗಿ ಆ ಸಾಮರ್ಥ್ಯ ನಿಮಗುಂಟು. ಹರಿಯು ಪಂಕಜದಿಂದ ಪೂಜೆಯನ್ನು ಗುಂಬಂತೆ ಕರುಣಿಪುದು ಎನಗೆ. ಈ ಹೂವನ್ನೆಲ್ಲ ಬೇರೆಯವರೆಲ್ಲ ತಂದು ಕೊಯ್ದು ಕೊಡುವುದಿಲ್ಲ ಪೂಜೆಗೆ. ಅದಕ್ಕೆ ಸ್ವಲ್ಪ ಒಳಗಿನಿಂದ ಹೀಗೆ ನೀರೆಲ್ಲ ಹಾಕುವಾಗ ಅದು ಶುದ್ಧ ಆಯ್ತು ಅಂತ ಹೇಳುದಿಲ್ವ? ಹೌದು. ಹಾಗೆ ನನಗೆ ಏನಾದ್ರು ಸ್ವಲ್ಪ ನೀರು ಹಾಕಿ ಶುದ್ಧ ಮಾಡಿ ನನ್ನನ್ನು. ಈಗ ಎಲ್ಲಾ ಪ್ರಾಣಿಗಳು ವಿಸರ್ಜನೆ ಮಾಡಿದ್ದು ಸೆಗಣಿಯ. ಎಲ್ಲ ಹಸು ಮಾಡಿದ್ದಕ್ಕೆ ಮಾತ್ರ ಸೆಗಣಿ ಅಂತ ಹೇಳಿ